ತುಂಗಭದ್ರಾ ಡ್ಯಾಂನಿಂದ 2 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಕಂಪ್ಲಿ ನದಿ ಪಾತ್ರದ 5 ಮನೆಗಳು ಇದರಿಂದ ಮುಳುಗಡೆಯಾಗಿದೆ. ಹೊಳೆ ಆಂಜನೇಯ ದೇವಸ್ಥಾನದ ನದಿ ನೀರು ಕೂಡ ಸಾಕಷ್ಟು ನುಗ್ಗಿರೋದ್ರಿಂದ ಮುಳುಗಡೆಯ ಭೀತಿ ಆವರಿಸಿದೆ. ಕಂಪ್ಲಿ ಕೋಟೆಯ ಹೆಬ್ಬಾಗಿಲಿಗೆ ನದಿ ನೀರು ಬಂದಿದೆ. ಕಂಪ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. 5 ಮನೆಗಳ ಜನರನ್ನ ಸರ್ಕಾರಿ ಶಾಲೆಯಲ್ಲಿ ಆಶ್ರಯ ಪಡೆಯುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ 5 ಮನೆಗಳು ಈಗಾಗಲೇ ಮುಳುಗಡೆಯಾಗಿದೆ. ಕಂಪ್ಲಿ ನದಿ ಪಾತ್ರದ 5 ಮನೆಗಳು ಮುಳುಗಡೆಯಾಗಿದೆ. ಹೊಳೆ ಆಂಜನೇಯ ದೇವಸ್ಥಾನದ ನದಿ ನೀರಿಗೆ ಈ ರೀತಿಯಾಗಿ ಮುಳುಗಡೆ ಆಗಿರೋದು. ಕಂಪ್ಲಿ ಕೋಟೆಯ ಹೆಬ್ಬಾಗಿಲಿಗೆ ನೀರು ಬಂದಿದೆ. ಇದರಿಂದ 5 ಮನೆಗಳು ಜಲಾವೃತವಾಗಿದೆ. ಬಳ್ಳಾರಿಯಲ್ಲಿ ಯಾವ ರೀತಿಯಾಗಿ ಸದ್ಯಕ್ಕೆ ಸಿಚುವೇಶನ್ ಇದೆ, ಅತಿಯಾದ ಮಳೆಯಿಂದ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾಕೆಂದ್ರೆ ಕಂಪ್ಲಿ ಕೋಟೆಯ ಹೆಬ್ಬಾಗಿಲಿಗೆ ನದಿ ನೀರು ಬಂದಿದೆ. ಕಂಪ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇನ್ನು 5 ಮನೆಗಳು ಕೂಡ ಮುಳುಗಡೆಯಾಗಿರೋದ್ರಿಂದ ಅವರನ್ನ ಸರ್ಕಾರಿ ಶಾಲೆಯಲ್ಲಿ ಆಶ್ರಯ ಪಡೆಯೋದಕ್ಕೆ ಹೇಳಿದ್ದಾರೆ. ಸಾಕಷ್ಟು ರೀತಿಯಲ್ಲಿ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿ ಅವಾಂತರ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀವಿ. ಬಳ್ಳಾರಿಯ ಅಲ್ಲಿ ಅತಿಯಾದಂತಹ ಮಳೆಯಿಂದ ತಗ್ಗು ಪ್ರದೇಶಗಳು ಕೂಡ ಜಲಾವೃತವಾಗಿದೆ. ನದಿ ಪಾತ್ರದ ಸ್ಮಾರಕಗಳು, ದೇವಸ್ಥಾನಗಳು ಕೂಡ ಮುಳುಗಡೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬಳ್ಳಾರಿ ರಿಪೋರ್ಟರ್ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ಮಡಿಕೇರಿ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಶರಣು ಹಂಪಿ, ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಮಳೆ, ಇದರ ಎಫೆಕ್ಟ್ ಯಾವ ರೀತಿಯಾಗಿ ಇದೆ ಅಂತ ನೋಡೋದಾದ್ರೆ ಜನರು ಸಂಕಷ್ಟಕ್ಕೆ ಒಳಗಾಗುವಂತಾಗಿದೆ. ಯಾಕೆಂದ್ರೆ 5 ಮನೆಗಳು ಮುಳುಗಡೆ ಆಗಿರೋದ್ರಿಂದ ಅಲ್ಲಿನ ಪರಿಸ್ಥಿತಿ ಏನು, ಆ ಜನರ ಪಾಡೇನು ಅಂತ. ಮೊದಲೇ ಹುಷಾರಿಲ್ಲ, ಮೊನ್ನೆ ಸಿರಪ್ ಹಾಕಿ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಶರಣು ಹಂಪಿಯನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಇನ್ನು ಮಡಿಕೇರಿ ಸ್ಥಿತಿಗತಿ ಬಗ್ಗೆ ನಮ್ಮ ರಿಪೋರ್ಟರ್ ರವಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ರವಿ, ಈಗಾಗಲೇ 5-6 ದಿನಗಳಿಂದ ಮನೆಯಿಂದ ಹೊರಗಡೆ ಜನ ಬರೋದಕ್ಕಾಗ್ತಾ ಇಲ್ಲ. ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ? ಪ್ರತಿಮಾ ಅವರೇ, ಏನೀಗ ಕುಶಾಲನಗರದ ಸಾಯಿ ಬಡಾವಣೆ ಮತ್ತೆ ಸೇರಿದಂತೆ ಕುವೆಂಪು ಬಡಾವಣೆ, ಕೆಂಪಮ್ಮ ಬಡಾವಣೆ ಇಲ್ಲೆಲ್ಲ ಸಂಪೂರ್ಣವಾಗಿ ಸುಮಾರು 80ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿರುವಂತದ್ದು ಏನಿದೆ. ಈಗ ನಿಂತಿರುವಂತಹ ಸ್ಥಳದಲ್ಲಿ ಸಾಯಿ ಬಡಾವಣೆಯಲ್ಲಿ ಸುಮಾರು 18 ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಅಲ್ಲಿಯ ಜನರನ್ನೆಲ್ಲ ಸ್ಥಳಾಂತರ ಮಾಡಲಾಗಿದೆ. ಆದರೂ ಕೂಡ ಜನರ ಯಾವುದೇ ವಸ್ತುಗಳನ್ನು, ಅಗತ್ಯ ವಸ್ತುಗಳನ್ನು ಕೂಡ ಆಚೆಗೆ ತರಲಿಕ್ಕೆ ಸಾಧ್ಯ ಆಗಿಲ್ಲದಿರುವಂತಹ ಸ್ಥಿತಿಯಲ್ಲಿ ಜನರಿದ್ದಾರೆ. ಗಂಜಿ ಕೇಂದ್ರವನ್ನ ತೆರೆದಿದ್ರು ಕೂಡ ಜನರಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಬಟ್ಟೆ ಆಗಲಿ ಮತ್ತೊಂದು ವಸ್ತುಗಳನ್ನು ಕೂಡ ತಗೊಳ್ಳಿಕ್ಕೆ ಸಾಧ್ಯ ಆಗದಿರುವಂತಹ ಸ್ಥಿತಿಯಲ್ಲಿ ಇರುವಂತದ್ದು. ಸೊ ಹಾಗಾಗಿ ಜನರು ಸಾಕಷ್ಟು ಸಮಸ್ಯೆಲಿದ್ದಾರೆ. ಇಡೀ ಜೀವನವನ್ನೇ ಮುಳುಗೋಗ್ತಾ ಇದೆ ಅನ್ನೋಂತಹ ಸ್ಥಿತಿಯಲ್ಲಿ ಇರುವಂತದ್ದು. ಅದು ಸಂಬಂಧಪಟ್ಟ ಹಾಗೆ ಇಲ್ಲಿನ ನಿವಾಸಿಯೊಬ್ರು ಶಿಲ್ಪಾ ಅನ್ನೋರಂತವ್ರು ಇಲ್ಲಿ ಇದ್ದಾರೆ. ಅವರೊಟ್ಟಿಗೆ ಮಾತನಾಡೋಣ ಈಗ ನಾವು. ಏನಾಗಿದೆ ಸ್ಥಿತಿ ಸರ್? ಇದು ಆಲ್ರೆಡಿ 3 ಡೇಸ್ ಆಗ್ತಾ ಇದೆ, ಆಯ್ತಾ. ಲೇಔಟ್ ಅಲ್ಲಿಗೆ ಫುಲ್ ನೀರ್ ಬಂದಿದೆ. ಲೇಔಟ್ ಒಳಗೆ ನೀರ್ ಬಂದಾಗಿದೆ. ಮಿನಿಸ್ಟರ್ಸ್ ಬಂದ್ರು, ಉಸ್ತುವಾರಿ ಸಚಿವರು ಬಂದ್ರು, ನೋಡಿದ್ರು. ಆಯ್ತು, ನಾವು ಮುಂದಿಂದ ಏನ್ ಮಾಡ್ಬೇಕು ಮಾಡ್ತೀವಿ ಅಂತ ಹೇಳಿದ್ರು. ನಿಮ್ಗೆ ಗಂಜಿ ಕೇಂದ್ರ ತೆಗ್ದಿದೀವಿ ಹಾಗೆ ಹೀಗೆ ಅಂತ ಹೇಳಿದ್ರು. ನಮ್ಗೆ ಒಂದು ಬಟ್ಟೆ ಕೂಡ ತಗೊಂಬರಕ್ಕೆ ಆಗಿಲ್ಲ. ನಮ್ಗೆ 3 ದಿವಸದಿಂದನೂ ನಾವು ದಿನ ಇಲ್ಲೇ ಕಳಿಯೋದಾಗಿದೆ ಸರ್. ನಾವು ಆಯ್ತು, ನಾವು ಇಲ್ಲೇ ಕಳ್ಕೊಂಡು ಇಲ್ಲೇ ಇದ್ಕೊಂಡು ಎಲ್ಲ ಇದ್ ಮಾಡ್ತಾ ಇದೀವಿ. ಏನಂದ್ರೆ ಏನೂ ತಗೊಳಕ್ ಆಗಿಲ್ಲ ನಮ್ಗೆ. ನಾವ್ ಎಲ್ಲಿ ಏನ್ ಮಾಡ್ಬೇಕು ಅಂತಾನು ನಮಗ್ ಗೊತ್ತಾಗ್ತಾ ಇಲ್ಲ. ಉಳ್ಕೊಳಕ್ ಜಾಗ ಕೊಡ್ತಾರೆ, ಅದು ಮಿಕ್ಕಿದೆಲ್ಲ ಯಾರು ಕೊಡ್ತಾರೆ ಸರ್, ಅಲ್ವಾ? ಏನ್ ಮಾಡ್ಬೇಕು ನಾವು ಮುಂದೆ, ಏನ್ ಮಾಡ್ಬೇಕು? ಬರೀ ಬಂದವರೆಲ್ಲ ಲೇಔಟ್ ಮಾಡಬಾರ್ದಾಗಿತ್ತು, ಪ್ರೈವೇಟ್ ಲೇಔಟ್, ಇಲ್ಲಿ ಪ್ರೈವೇಟ್ ಲೇಔಟ್ ಇದು ಮಾಡಬಾರ್ದಾಗಿತ್ತು, ಮಾಡ್ಬಿಟ್ಟಿದ್ದಾರೆ. ಅದನ್ನ ಮಾಡಕ್ ಪರ್ಮಿಷನ್ ಕೊಟ್ಟವ್ರು ಯಾರು? ಪರ್ಮಿಷನ್ ಕೊಟ್ಟಾಗಿದೆ, ಲೇಔಟ್ ಮಾಡಾಗಿದೆ, ಇಲ್ಲಿ ಟ್ಯಾಕ್ಸ್ಗಳು ಕಟ್ತಾ ಇದಾರೆ, ಮನೆಗಳು ಕಟ್ತಾ ಇದಾರೆ, ಮನೆ ಕಟ್ಟಕ್ ಪರ್ಮಿಷನ್ ಕೊಟ್ಟಿದ್ದಾರೆ. ಎಲ್ಲ ಆದ್ಮೇಲೆ ಈ ಲೇಔಟ್ ಅಲ್ಲಿ ತಗೋಬಾರ್ದಿತ್ತು, ಈ ಲೇಔಟ್ ಅಲ್ಲಿ ನೀವು ಮಾಡಬಾರ್ದಾಗಿತ್ತು ಅಂತ ಹೇಳೋ ಇದು ಫಸ್ಟೇ ಅವ್ರಿಗೆ ಅರಿವು ಇರ್ಬೇಕಾಗಿತ್ತಲ್ವಾ ಸರ್? ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಅಧಿಕಾರಿಗಳಿಂದ ಅವರೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ. ಹೌದು ಸರ್, ಹೌದು.
ಈಗ ನೀವು ಲೇಔಟ್ ಅಲ್ಲಿ ಮನೆ ತಗೋಬಾರ್ದಾಗಿತ್ತು, ನಿಮ್ನ ಯಾರು ತಗೊಳಕ್ ಹೇಳಿದ್ರು ಇಲ್ಲೆಲ್ಲ ಅಂತ ಹೇಳಿದ್ರೆ ಅದನ್ನ ಕೊಟ್ಟಿ ಅವ್ರ ಪರ್ಮಿಷನ್ ಕೊಟ್ಟವ್ರು ಯಾರು? ಇದಕ್ಕೆ ಸಂಬಂಧಪಟ್ಟಾಗಿ ನಿನ್ನೆ ಉಸ್ತುವಾರಿ ಸಚಿವರು ಕೂಡ ಇಲ್ಲಿಗೆ ಬಂದಿದ್ರು. ಅವ್ರು ಹೇಳಿದ್ರು ಮಳೆ ಕಮ್ಮಿ ಆಗ್ಲಿ ಅಮ್ಮ, ನಿಮ್ದು ಏನಿದೆ ಅದೆಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ, ಮಳೆ ಕಮ್ಮಿ ಆಗ್ಲಿ ಅಂತ. ಸರ್, ನಾವು ಮಳೆ ಕಮ್ಮಿ ಆಗ್ಲಿ ಅಂತ ಕೂತ್ಕೊಂಡ್ರೆ ನಾವ್ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು? ಗಂಜಿ ಕೇಂದ್ರ ತೆಗ್ದಿದೀವಿ ಅಂತ ಹೇಳ್ತಾರೆ, ನಾವು ಬಟ್ಟೆ ಬರೆ ಎಲ್ಲ ಒಂದಂದ್ರೆ ಒಂದು ಮಕ್ಕಳನ್ನ ಸ್ಕೂಲ್ ಕಳ್ಸಕ್ಕೆ ಒಂದು ಯೂನಿಫಾರ್ಮ್ ಆಗ್ಲಿ, ಪ್ರತಿ ಒಂದು ಒಬ್ರು ಮನೆ ಅಲ್ಲ ಸರ್, ಇಡೀ ಲೇಔಟ್ ಮುಳುಗೋಗಿದೆ. ಇಲ್ಲಿ ಲೇಔಟ್ಗಳೇ ಮುಳುಗೋಗಿದೆ, ಉದ್ದಕ್ಕೂ ಮುಳುಗೋಗಿದೆ. ನಮ್ದು ಒಬ್ಬರದೇ ಅಂತ ನಾವ್ ಹೇಳ್ತಾ ಇಲ್ಲ, ಎಲ್ಲರದು ಮುಳುಗೋಗಿದೆ. ಮೋರ್ ಓವರ್ ನಾವೆಲ್ಲ ಏನು ಇಲ್ಲಿ ಬೇಕಾದಂಗ್ ದುಡ್ಡಿದ್ದು ತಂದು ಇಲ್ಲೇ ಹಾಕಿಲ್ಲ. ಎಲ್ಲಾ ಕೂಲಿ ಮಾಡ್ಕೊಂಡು ತಿನ್ನೋರು, ಕೆಲ್ಸಕ್ಕೆ ಹೋಗಿ ದುಡಿಯೋರು, ಬ್ಯಾಂಕಲ್ಲಿ ಲೋನ್ಗಳು, ಒಂದು ಲೇಔಟ್ ಒಂದು ಮನೆಯಲ್ಲೂ ಲೋನ್ ಇಲ್ಲ ಅಂತ ಇಲ್ಲ ಸರ್, ಎಲ್ಲಾ ಲೋನ್ ಮಾಡಿ ಮನೆ ಮಾಡಿರೋದು. ಆಗ ಅವ್ರಿಗೆ ಗೊತ್ತಿರ್ಲಿಲ್ವಾ ಲೇಔಟ್ಗೆ ನಾವು ಪರ್ಮಿಷನ್ ಕೊಡ್ಬಾರ್ದು ಅಂತೆಲ್ಲ ಗೊತ್ತಿರ್ಲಿಲ್ವಾ? ಪ್ರತಿಯೊಂದು ಗೊತ್ತಿದ್ದೂ ಅವ್ರು ಪರ್ಮಿಷನ್ ಕೊಟ್ಬಿಟ್ಟು ನೀವ್ ಯಾಕೆ ಇಲ್ಲಿ ತಗೊಂಡ್ರಿ ಅಂದ್ರೆ ಇನ್ನೇನು ಹೇಳ್ಬೇಕು ನಾವು ಅದಕ್ಕೆ? ಸಚಿವರು ಬಂದ್ರು, ಆಯ್ತು ಮಾಡೋಣಮ್ಮ, ಮಳೆ ಕಮ್ಮಿ ಆಗ್ಲಿ ಅಂದ್ರು. ನಮ್ಮ ಪಡಗ್ ನಾವು ಹೋದ್ವಿ, ಅವ್ರ ಪಡಗ್ ಅವ್ರು ಹೋದ್ರು. ಮಳೆ ಕಮ್ಮಿ ಆಗ್ಲಿ ಅಂತ ಹೇಳಿದ್ರು. ನಾವ್ ಏನ್ ಮಾಡ್ಬೇಕು, ಫರ್ದರ್ ಏನ್ ಮಾಡ್ಬೇಕು ಅದನ್ನ ನಮ್ಗೆ ಇವರು ಮಿನಿಸ್ಟರ್ಸೇ ನೋಡಿ ಬಂದು ಅವ್ರು ಖುದ್ದಾಗಿ ಬರ್ಲಿ ಸರ್, ಬಂದು ಒಂದು ಡೇ ಇಲ್ಲಿ ಅವ್ರು ನೋಡ್ಲಿ, ಅವಾಗ ಗೊತ್ತಾಗುತ್ತೆ. ಮನೆ ಜೊತೆಗೆ ನಾವು ಹೋಗ್ಬಿಡ್ಬೇಕಾ ಹೇಳ್ಬಿಟ್ರ ಅದ್ರ ಜೊತೆಗೆ ಹೋಗ್ಬಿಡ್ತೀವಿ ಸರ್. ನಾವು ಏನು ಇಲ್ಲ ಅನ್ಕೊಂಡೇ ಹೋಗ್ಬಿಡ್ತೀವಿ. ದುಡ್ದಿದೆಲ್ಲ ತಗೊಂಬಂದ್ ನಾವು ಇಲ್ಲಿ ಎಲ್ಲ ಹಾಕೊಂಡ್ಬಿಟ್ಟು ಈಗ ಈ ತರ ಆದ್ರೆ ಏನ್ ಮಾಡೋದು ಸರ್ ನಾವು? ಪ್ರತಿಮಾ ಅವರೇ, ಏನು ಅವ್ರು ಹೇಳೋಂಥದ್ದೇನು ಅಂತಂತಂದ್ರೆ, ನಮ್ಮ ಅಗತ್ಯ ವಸ್ತುಗಳು ಕೂಡ ನಾವು ತಗೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಗಂಜಿ ಕೇಂದ್ರವನ್ನ ತೆರೆದಿದ್ದಾರೆ, ಆದ್ರೆ ಊಟಕ್ಕೆ ಅಷ್ಟೇ ಸಿಗುತ್ತೆ, ನಮ್ಮ ಮಕ್ಕಳನ್ನ ಶಾಲೆ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮ್ಮ ಇಡೀ ಬದುಕು ಮುಳುಗೋಗ್ತಾ ಇದೆ ಅನ್ನೋಂತಹ ಅಳಲನ್ನ ಅವರು ತೋಡ್ಕೊಳ್ತಾ ಇದ್ದಾರೆ. ಪ್ರತಿಮಾ ಈಗ ಅವರು ಓಕೆ ರವಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಶರಣು ಹಂಪಿ ಬಳ್ಳಾರಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ತುಂಗಭದ್ರಾ ಜಲಾಶಯದಿಂದ ಈಗಾಗಲೇ ನೀರು ಬಿಡುಗಡೆ ಮಾಡಿರೋದ್ರಿಂದ ನದಿ ಪಾತ್ರದ ಜನರಲ್ಲಿ ಇರುವಂತಹ ಆತಂಕ ಏನು? ಏಕೆಂದ್ರೆ ಸಾಕಷ್ಟು ಕಡೆ ಜಲಾವೃತ ಆಗಿರೋದ್ರಿಂದ ಅಲ್ಲಿ ಜನರ ಪರಿಸ್ಥಿತಿ ಏನು ಅಂತ. ಪ್ರತಿಮಾ, ತುಂಗಭದ್ರಾ ಜಲಾಶಯದಿಂದ ಕಳೆದ 10 ವರ್ಷದಲ್ಲಿ ಅತಿ ಹೆಚ್ಚು ಅಂದ್ರೆ ಏನ್ 2 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡ್ತಿದ್ದಾರೆ. ನಿನ್ನೆ 1.5 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಿದ್ರು. ಇಂದು ಬೆಳಗ್ಗೆಯಿಂದ 2 ಲಕ್ಷ ಕ್ಯೂಸೆಕ್ಸ್ ನೀರನ್ನ 33 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ಬಿಡ್ತಿರೋ ಕಾರಣಕ್ಕಾಗಿ ನದಿ ಪಾತ್ರದ ಜನರಿಗೆ ಈಗ ಅಸುರಕ್ಷತೆ ಅಥವಾ ಭದ್ರತೆ ಭಯ ಕಾಡ್ತಾ ಇದೆ. ಯಾಕಂದ್ರೆ ಪ್ರವಾಹದ ರೀತಿ ನೀರು ಬರ್ತಿರೋ ಕಾರಣಕ್ಕಾಗಿ ಈಗಾಗಲೇ ಕಂಪ್ಲಿ ಪಟ್ಟಣದ 5 ಮನೆಗಳಲ್ಲಿ ನದಿ ನೀರು ಏನ್ ಬಂದಿದೆ. ಈ ಕಾರಣಕ್ಕಾಗಿ ಅಲ್ಲಿರುವಂತಹ 5 ಜನರನ್ನು ಕೂಡ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಮತ್ತು ಸರ್ಕಾರಿ ಶಾಲೆಗೆ ಅವರನ್ನ ರವಾನೆ ಮಾಡಿದ್ದಾರೆ. ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತನೂ ಕೂಡ ಸೂಚನೆ ನೀಡಿದೆ. ನಾವೀಗ ಬಳ್ಳಾರಿಯ ಕಂಪ್ಲಿ ಪಟ್ಟಣದಲ್ಲಿದ್ದೇವೆ. ಕಂಪ್ಲಿ ಸೇತುವೆ ಈಗಾಗಲೇ ಸಂಪೂರ್ಣವಾಗಿ ಮುಳುಗಿದೆ. ಈಗ ನಾವಿರುವಂತಹ ಸ್ಥಳ ಹೊಳೆ ಆಂಜನೇಯ ದೇವಸ್ಥಾನ. ಇಲ್ಲಿಗೆ ಪ್ರತಿ ಸಾರಿನೂ ಕೂಡ, ಪ್ರತಿ ಶನಿವಾರನೂ ಕೂಡ ಸಾಕಷ್ಟು ಭಕ್ತರು ಆಗಮಿಸ್ತಾರೆ. ಅವರೆಲ್ಲರೂ ಕೂಡ ಆರಾಮಾಗಿ ನಡ್ಕೊಂಡು ಬರ್ಬೋದು. ಆದ್ರೆ ಈಗ ತೆಪ್ಪದಲ್ಲಿ ಬರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿವೆ. ನಾವು ಕೂಡ ಈಗ ತೆಪ್ಪದಲ್ಲಿದ್ದೀವಿ. ಸ್ಥಳೀಯರ ನೆರವಿನ ಹಿನ್ನೆಲೆಯಲ್ಲಿ ತೆಪ್ಪದ ಮೂಲಕ ದೇವಸ್ಥಾನವನ್ನ ತೋರಿಸುವಂತ ಪ್ರಯತ್ನ ಮಾಡ್ತೇವೆ. ಹೊಳೆ ಆಂಜನೇಯ ದೇವಸ್ಥಾನ ಸ್ವಲ್ಪ ತಗ್ಗಿನ ಪ್ರದೇಶದಲ್ಲಿ ಕಾಣ್ತದೆ, ಯಾಕಂದ್ರೆ ನದಿ ಪಾತ್ರದ ಪಕ್ಕದಲ್ಲಿ ಬರುವಂತ ಸ್ಥಳ ಇದು. ಈ ಪ್ರದೇಶ, ಈ ದೇವಸ್ಥಾನ ಏನಿದೆ ಸಂಪೂರ್ಣವಾಗಿ ನದಿ ನೀರಿನಿಂದ ಮುಳುಗಿದೆ. ಕಳೆದ 3 ದಿನಗಳಿಂದನೂ ಕೂಡ ಇದೇ ರೀತಿಯಾದಂತ ಪರಿಸ್ಥಿತಿ ಇದೆ. ಈ ದೇವಸ್ಥಾನಕ್ಕೆ ಪ್ರತಿದಿನನೂ ಕೂಡ ಭಕ್ತರು ಬರುವ ಸಂಖ್ಯೆ ಜಾಸ್ತಿ ಇರ್ತದೆ. ಇವತ್ತು ಕೂಡ ಅದೇ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕಂಪ್ಲಿ ಕೋಟೆ ಹೆಬ್ಬಾಗ್ಲು ಅಂತ ಏನು ಹೇಳ್ತೀವಿ, ಹೆಸರುವಾಸಿಯಾಗಿದೆ, ಅದು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಇಲ್ಲಿರುವಂತಹ ಹೊಳೆ ಆಂಜನೇಯ ದೇವಸ್ಥಾನ ಏನಿದೆ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿದೆ. ಈ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಇದೆ. ಇನ್ನು ಹಂಪಿಯ ಸ್ಮಾರಕಗಳು ಕೂಡ ಸಂಪೂರ್ಣವಾಗಿ ಮುಳುಗಿದಾವೆ. ಅದರಲ್ಲಿ ರಾಮ ಲಕ್ಷ್ಮಣ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಕೂಡ ನೀರು ಬಂದಿದೆ. ಈಗ ನೀವೇನ್ ನೋಡ್ತಾ ಇರುವಂತ ಪ್ರದೇಶ ಏನಿದೆ, ಈ ಭಾಗದಲ್ಲಿ ಮನೆಗಳು ಬರೋದು, 5 ಮನೆಗಳು ಕೂಡ ನದಿಯಲ್ಲಿ ಅವು ಮುಳುಗಿದಾವೆ ಅಂತ ಇನ್ನು ಜನರು ಕೂಡ ಏನು ಮೂಕ ಪ್ರೇಕ್ಷಕರಾಗಿ ಹೊರಗಡೆಯಿಂದ ನೋಡ್ಬೇಕಾಗ್ತದೆ. ಇನ್ನು ಎಡಭಾಗಕ್ಕೆ ನೋಡೋದಾದ್ರೆ ದೇವಸ್ಥಾನ ಬರ್ತದೆ. ದೇವಸ್ಥಾನದ ಪಕ್ಕದಲ್ಲಿ 100ಕ್ಕೂ ಹೆಚ್ಚು ಎಕರೆ ಭತ್ತ ಮತ್ತು ಬಾಳೆ ಸೇರಿದಂತೆ ಬೇರೆ ಬೇರೆ ಬೆಳೆಗಳೆಲ್ಲವೂ ಕೂಡ ಮುಳುಗಿದೆ. ಅದನ್ನು ಕೂಡ ತೋರಿಸುವಂತ ಪ್ರಯತ್ನ ಮಾಡ್ತೇವೆ. ಇನ್ನು ಟ್ರ್ಯಾಕ್ಟರ್ ನೋಡ್ರಿ, ಟ್ರ್ಯಾಕ್ಟರ್ ಕೂಡ ಮುಳುಗಿದೆ ಭಾಗಶಃ. ನಿನ್ನೆ ಇದರ ಏನು ಪ್ರವಾಹದ ಇದು ಕಡಿಮೆ ಇರೋ ಕಾರಣಕ್ಕಾಗಿ ಹೆಚ್ಚು ಮುಳುಗಿದಿಲ್ಲ. ಆದ್ರೆ 2 ಲಕ್ಷ ಕ್ಯೂಸೆಕ್ಸ್ ನೀರು ಮುಳುಗಿರೋ ಕಾರಣಕ್ಕಾಗಿ ಈಗ ನೀರಿನ ಒಳಹರಿವು ಇನ್ನೂ ಹೆಚ್ಚಾಗ್ತದೆ. ಈಗ ಸದ್ಯ 1,67,000 ಕ್ಯೂಸೆಕ್ಸ್ ನೀರು
ಒಳಹರಿವು ಇರೋ ಕಾರಣಕ್ಕಾಗಿ ಹೊರಹರಿವು ಸದ್ಯ 2 ಲಕ್ಷ ಇದೆ. ಇನ್ನೂ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಇನ್ನು ಸ್ಥಳೀಯರನ್ನು ಕೂಡ ಮಾತಾಡ್ಸಂತ ಪ್ರಯತ್ನ ಮಾಡ್ತೀನಿ, ಅವರು ಏನ್ ಹೇಳ್ತಾರೆ ಅಂತೇಳಿ. ನೀವು ಎಲ್ಲಿಯವ್ರಿ, ನೀವು ಎಲ್ಲಿಗೆ ಹೋಗ್ಬೇಕಾಯ್ತ್ರಿ? ನೀವು ಈ ಪ್ರವಾಹ ನೋಡ್ತಾ ಇದ್ರಿ, ಏನ್ ಅನ್ಸತ್ರಿ ಸರ್? ಇದು ಈ ಹಿಂದೆ 2014ರಲ್ಲಿ ಬರಗಾಲ ಬಂದಿತ್ತಲ್ಲ, ಅವಾಗಿಂದನೂ ಈ ಸೇತುವೆ ಮುಳುಗಡೆ ಆಗಿದ್ದಿಲ್ಲ 2014ರಿಂದ. ಈಗ ಮತ್ತೆ 1992ರಲ್ಲಿ ಇಲ್ಲಿವರೆಗೂ ಈ ರೀತಿ ನೀರು ಬಂದಿತ್ತು. ಈಗ ಮತ್ತೆ 2014ರಲ್ಲಿ ನಾವು ಸೇತುವೆ ಮುಳುಗಡೆ ಆಗಿದ್ದನ್ನು ನೋಡ್ತೇವೆ. ನಾವು ಗಂಗಾವತಿಗೆ ಪ್ರಯಾಣ ಬಳಸ್ತಾ ಇದ್ದೀವಲ್ಲ, ಈಗ ಮುಂಚೆ ನಾವು ಹೊಸಪೇಟೆಯಿಂದ ಮುಂಡ್ರಾಬಾದ್ ಮಾರ್ಗವಾಗಿ ಗಂಗಾವತಿಗೆ ತೆರಳಬೇಕಿತ್ತು. ಈಗ ಮತ್ತೆ ಬುಕ್ಸಾಗರ್ ಕಡೆಯಿಂದ ಹೋಗುವ ಅನಿವಾರ್ಯತೆ ನಮಗೆ ಎದುರಾಗಿದೆ ಕಂಪ್ಲಿ ಭಾಗದ ಜನರಿಗೆ. ಇನ್ನು ನೀವು ಎಲ್ಲಿಯವ್ರಿ? ನೀವು ಈ ರೀತಿ ಮುಳುಗಡೆ ಆಗಿರೋದು ಯಾವತ್ತು ನೋಡಿದ್ರಿ? 4 ವರ್ಷದಿಂದ ನೋಡಿದ್ದೀವಿ ಇದನ್ನು. ಈಗ ಬಂದಿದೆ ಮತ್ತೆ. ಅವಾಗ ಇದಕ್ಕಿಂತ ಹೆಚ್ಚಾಗಿತ್ತಾ ಹೇಗೆ? ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದು ನೀರು, ಈಗ ಸ್ವಲ್ಪ ಕಮ್ಮಿ ಇದೆ. ಇಲ್ಲಿ ಎಷ್ಟು ಎಕರೆ ರೀ ಈ ರೀತಿ ನೀರೆಲ್ಲ ಹೋಗಿರೋದ್ರಿ? ಇದು ಒಂದು ಅಂದಾಜು ಎಷ್ಟು ಇದು? 6-7 ಎಕರೆ ಇರ್ಬೋದು. 6-7 ಎಕರೆ. ನೀವೇನ್ ಹೇಳ್ತೀರಿ? ಎಷ್ಟು ಎಕರೆ ಹೋಗಿರ್ಬೋದ್ರಿ? ಇಲ್ಲೆಲ್ಲ ನೋಡ್ತಾ ಇದ್ರೆ ನನಗೇನು ಜಾಸ್ತಿನೇ ಅನಿಸ್ತಾ ಇದೆ, ಯಾಕಂದ್ರೆ ನದಿ ನೀರು ಕಾಣಿಸ್ತಾ ಇದೆ. ಬೆಳೆ ಹಚ್ಚಾರ ಸರ್, ಆದ್ರೂ ಕೂಡ ಬೆಳೆ ಹಚ್ಚಿದ್ದು ಲಾಸ್ ಆಗಿದೆ ಅವರಿಗೆ, ರೈತರಿಗೆ. ಆದ್ರೂ ಕೂಡ ಏನೋ ಫಲ ಬರುತ್ತೆ ಅನ್ಕೊಂಡಿದ್ವಿ, ಆದ್ರೂ ಕೂಡ ನೀರು ಬಂದ್ಬಿಟ್ಟು ಆ ಸಲ ಬೆಳೆ ಲಾಸ್ ಆಗಿದೆ ರೈತರಿಗೆ. ಆದ್ರೂ ಕೂಡ ಇಲ್ಲಿ ಫಸ್ಟ್ ಈ ಕೋಟೆಗೆ ಬರ್ಬೇಕಂದ್ರೆ ಕೂಡ ಯಾರಾದ್ರೂ ಕೂಡ ಬರ್ಬೇಕಂದ್ರೆ ಈ ರೋಟಿಗೆ ಇಲ್ಲ ಸರ್, ಮತ್ತೆ ಆ ರೋಟಿಗೆ ಬರ್ಬೇಕು, ಹಂಗಾಗಿ. ಸೊ ಏನು ಈ ರೀತಿಯಾಗಿ ಪ್ರವಾಹದ ರೀತಿ ನೀರು ಹರಿದು ಬರ್ತಾ ಇದೆ. ಈಗಾಗಲೇ ಸಿರುಗುಪ್ಪದಲ್ಲಿ ಈ ಹಿಂದೆ 15 ದಿನಗಳ ಹಿಂದೆ ನೀರು ಬಿಟ್ಟಿರೋ ಕಾರಣಕ್ಕಾಗಿ 2 ಜೀವ ಕಳ್ಕೊಂಡಿದ್ರು. ಇದೀಗ ದೇವಸ್ಥಾನದಲ್ಲೂ ಕೂಡ ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನ ಮತ್ತೊಮ್ಮೆ ತೋರಿಸೋ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನೀರಿನ ಒಳಹರಿವು ಹೆಚ್ಚಾರ ಕಾರಣಕ್ಕಾಗಿ ಜಲಾಶಯದಿಂದ ಇಂದು 2 ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟಿರೋ ಕಾರಣಕ್ಕಾಗಿ ಇದೆಲ್ಲ ಸಮಸ್ಯೆ ಆಗ್ತಾ ಇರೋದು. ಇನ್ನು ಕಂಪ್ಲಿಯ ಹೆಬ್ಬಾಗಿಲು ಅದು ಕೂಡ ಹೋಗ್ಲಿಕ್ಕೆ ದಾರಿ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿರುತ್ತೆ ಟ್ಯಾಕ್ಟ್ರಿ ನೋಡಬಹುದು, ಮುಳುಗಿದೆ. ಈ ಭಾಗದಿಂದನೇ ಜನರು ಹೋಗ್ಬೇಕಾಗಿತ್ತು, ಅದು ಹೋಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಧನ್ಯವಾದ ಶರಣು ಹಂಪಿ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೇಗಿದೆ ಮಳೆ, ಶೃಂಗೇರಿಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ 1 ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ. ಏನು ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವಂತದ್ದು. ಇದರಿಂದ ಏನು ತುಂಗಾ ನದಿ, ಹೇಮಾವತಿ, ಭದ್ರಾ ನದಿಗಳು ಮೈದುಂಬಿ ಹರಿಯುತ್ತಿರುವುದು, ಜೊತೆಗೆ ಅಪಾಯ ಮಟ್ಟ ಕೂಡ ಮೀರಿ ಹರಿಯುತ್ತಿರುವಂತದ್ದು. ಇದರಿಂದ ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ನಾವೀಗ ಶೃಂಗೇರಿ ಶಾರದಾಂಬಾ ಸನ್ನಿಧಿಯ ಪಕ್ಕದಲ್ಲಿ ತುಂಗಿ ಹರಿಯುತ್ತಿದೆ, ಅಲ್ಲಿ ಇದೀವಿ. ಈಗ ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಈಗ ಗುರು ಭವನಕ್ಕೆ ಹೋಗುವಂತ ದಾರಿ ಇದು. ಇಲ್ಲಿ ಪ್ರತಿನಿತ್ಯ 100 ಜನ ಗುರುಭವನಕ್ಕೆ ಹೋಗ್ತಾ ಇದ್ರು, ಆದ್ರೆ ಇವತ್ತು ಸಂಪೂರ್ಣ ಬಿಕ ಅನಿಸ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು, ಸಂಧ್ಯಾವನ ಕೂಡ ಸಂಪೂರ್ಣ ಮುಳುಗಡೆ ಆಗಿರುವಂತದ್ದು. ಏನು ಎಡಬಿಡದೆ ಸುರಿತಿರೋ ಧಾರಾಕಾರ ಮಳೆಯಿಂದ ಆ ಸಂಧ್ಯಾವನ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಜೊತೆಗೆ ಏನು ಮೈದುಂಬಿ ಹರಿಯುತ್ತಿರುವಂತದ್ದು, ಏನು ಸುಮಾರು 150ಕ್ಕೂ 200ಕ್ಕೂ ಹೆಚ್ಚು ಅಗಲ ಹೊಂದಿರುವಂತಹ ಈ ನದಿ ಏನು ಸಂಪೂರ್ಣವಾಗಿ ತುಂಬಿ ಹರಿಯುತ್ತಿರುವಂತದ್ದು. ಇದರಿಂದ ಏನು ಮಲೆನಾಡಿನ ಜನರಲ್ಲಿ ಸಂಪೂರ್ಣ ಏನು ಮನೆಯಿಂದ ಹೊರಗೆ ಬರದೆ ಸಾಕಷ್ಟು ತೊಂದರೆ ಅನುಭವಿಸ್ತಿರುವಂತದ್ದು. ಏನು ಕಳೆದ 1 ವಾರದಿಂದನೂ ಕೂಡ ಎಡಬಿಡದೆ ಸುರಿತಾ ಇದೆ. ಈಗಲೂ ಕೂಡ ಏನು ಮಳೆ ಮತ್ತೆ ಆರಂಭವಾಗಿರುವಂತದ್ದು. ಏನು ತುಂಗಾ ನದಿ ಪಾತ್ರದಲ್ಲಿ ಸಾಕಷ್ಟು ಜನರು ಒಂದ್ ರೀತಿಯಲ್ಲಿ ಭಯದಲ್ಲಿ ಬದುಕ್ತಿದ್ದಾರೆ. ಜೊತೆಗೆ ಏನು ಶಾರದಾಂಬಾ ಸನ್ನಿಧಿಗೆ ಪ್ರತಿನಿತ್ಯ 100 ಪ್ರವಾಸಿಗರು ಆಗಮಿಸ್ತಾ ಇದ್ರು, ಆದ್ರೆ ಕಳೆದ 1 ವಾರದಿಂದ ಎಡಬಿಡದೆ ಸುರಿತಿರೋ ಮಳೆಯಿಂದ ಇವತ್ತು ಸಂಪೂರ್ಣವಾಗಿ ಶೃಂಗೇರಿ ಶಾರದಾಂಬಾ ಸನ್ನಿಧಿ ಬಿಕ ಕೂಡ ಆಗಿರುವಂತದ್ದು. ಅಂದ್ರೆ ಯಾರು ಕೂಡ ಇವತ್ತು ಪ್ರವಾಸಿಗರು ಒಂದ್ ರೀತಿಯಲ್ಲಿ ಕಡಿಮೆ ರೀತಿಯಲ್ಲಿ ಬರ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಏನು ನಿನ್ನೆ ಸಂಪೂರ್ಣ ಮೆಟ್ಲುಗಳು ಮುಳುಗಡೆ ಆಗಿದ್ವು, ಆದ್ರೆ ಇವತ್ತು ಕೊಂಚ ಮಳೆ ಸ್ವಲ್ಪ ಕಡಿಮೆ ಆಗಿರೋ ಪ್ರಮಾಣದಲ್ಲಿ 3 ಮೆಟ್ಲುಗಳು ಕಾಣಿಸ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ನೀರಲ್ಲಿ ನೋಡ್ತಾ ಇರಬಹುದು, ಸಾಕಷ್ಟು ಕೊಚ್ಚಿ ಬರ್ತಾ ಇರುವಂತದ್ದು. ಏನು ತೆಂಗಿನಕಾಯಿ ಆಗಿರ್ಬೋದು, ಸಸಿಗಳಾಗಿರ್ಬೋದು, ಸಾಕಷ್ಟು ನೀರಲ್ಲಿ ಕೊಚ್ಚಿ ಬರ್ತಾ ಇರುವಂತದ್ದು. ಅಂದ್ರೆ ಏನು ಕೆರೆ ಕಟ್ಟೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋ ಕಾರಣದಲ್ಲಿ ತುಂಗಾ ನದಿ ತುಂಬಿ ಹರಿತಿರುವಂತದ್ದು. ಒಂದ್ ರೀತಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿತಿರುವಂತದ್ದು. ಅಂದ್ರೆ ಕಳೆದ 1 ವಾರದಿಂದ ಮಳೆಯಿಂದ ಏನು ಕಾಫಿನಾಡದಲ್ಲಿ ಅಶ್ಲೇಷ ಮಳೆ ಅಬ್ಬರ ಜೋರಾಗಿದೆ. ಈಗಲೂ ಕೂಡ ಮಳೆ ಬರ್ತಾ ಇರುವಂತದ್ದು. ಇನ್ನೊಂದು ಮಳೆ ಕಡಿಮೆ ಆಗುತ್ತಾ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು.